ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಹಲೋ ಹಲೋ, ರಮೇಶ್ ಅವರಾ? ಎಲ್ಲಿದ್ದೀರಾ ಸರ್? ಇಲ್ಲೇ ಪಾರ್ಕಿಂಗ್ ಹತ್ರ ಇದ್ದೀನಿ. ಎಕ್ಸಿಟ್ ಹತ್ರ ಬರ್ತೀನಿ ಸರ್. ಬಂದೆ. ಎಲ್ಲಿ ಸರ್? ಸೆಕೆಂಡ್ ಬ್ಲಾಕ್, ರಾಜಾಜಿನಗರ. ಹೌದು. ಬನ್ನಿ ಸರ್, ಹೋಗೋಣ. ನಮಸ್ಕಾರ, ರೇಡಿಯೋ ಸಿಟಿ 91.1 ಕೇಳ್ತಾ ಇದ್ರ. ನಾನು ನಿಮ್ಮ ರೌಂಡ್ ರಜಸ್. ಟ್ರಾಫಿಕ್ ಅಪ್ಡೇಟ್ಸ್ ಗಳನ್ನ ಕೊಡುವಂತ ಟೈಮ್ ಈಗ. ಏರ್ಪೋರ್ಟ್ ಕಡೆಯಿಂದ ಇನ್ ಕೇಸ್ ನೀವೆಲ್ಲಾದ್ರೂ ಹೆಬ್ಬಾಳ್ ಕಡೆಗೆ ಹೋಗ್ತಾ ಇದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅದಕ್ಕೆ ಬದಲು ನೀವು ಡೈರೆಕ್ಟ್ ಆಗಿ ಇಲ್ಲಿ ಟ್ರಾಫಿಕ್ ಜಾಮ್ ಇದೆಯಂತೆ ಸರ್, FM ನಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ರೂಟ್ ಇಂದ ಹೋಗೋಣ. ಇದ್ದಿದ್ದೆ ಗೋಳು ಬೆಂಗಳೂರಲ್ಲಿ. ಹೆಂಗೋ ಒಂದ್ ಕಡೆ ಹೋಗಿ. ವಂಡರ್ಫುಲ್ ಆಡು. ರೇಡಿಯೋ ಸಿಟಿ 91.1 ಅಲ್ಲಿ ರೌಂಡ್ ರಜಸ್ ನಿಮ್ಮೊಟ್ಟಿಗೆ. ಇಲ್ಲ ನಿಲ್ಸ್ಬಿಡಿ. ಇಲ್ಲ ಸರ್, ಕ್ಯಾಶ್ ಆನ್ಲೈನ್ ರೀ. ಸರಿ ಸರ್, ಇಲ್ಲಿ ಸ್ಕ್ಯಾನ್ ಮಾಡಿಬಿಡಿ. ಏನಕ್ಕೆ ಸ್ಕ್ಯಾನ್ ಆಗ್ತಾ ಇಲ್ಲ? ಏನ್ ಸರ್, ನೆಟ್ವರ್ಕ್ ಕರೆಕ್ಟ್ ಇಲ್ವಾ? ಹೇಗೆ? ನೆಟ್ವರ್ಕ್ ಎಲ್ಲ ಇದೆಯಲ್ಲ, ನಿಮ್ದು ವರ್ಕ್ ಆಗುತ್ತೇನ್ರಿ ಸರಿಗೆ? ಅದು ಒಂದೊಂದ್ ಸರಿ ಹಂಗೆ ಸರ್, ವರ್ಕ್ ಆಗಲ್ಲ. ATM ಪಕ್ಕದಲ್ಲೇ ಇದೆ, ಹೋಗಿ ಹಣ ತಗೊಂಡ್ ಬನ್ನಿ. ಡ್ಯಾಮ್. ಓಕೆ, ಇಲ್ಲೇ ರೀ, ಬರ್ತೀನಿ. ಟ್ರಾನ್ಸಾಕ್ಷನ್ ಡಿಕ್ಲೈನ್ಡ್. ಏನದು ಪಿನ್ ಸರಿಗೆ ಹಾಕಿದ್ನಲ್ಲ. ಲೆಟ್ ಮಿ ಟ್ರೈ ಅಗೇನ್. ATM ಅಲ್ಲೇ ಕಾಸಿಲ್ವಾ? ಒಂದ್ಸತಿ ಮಿನಿ ಸ್ಟೇಟ್ಮೆಂಟ್ ತೆಗೋಣ. ಅಕೌಂಟ್ ಬ್ಯಾಲೆನ್ಸ್ ಝೀರೋನಾ? ಹೌ ಇಸ್ ದಿಸ್ ಇವನ್ ಪಾಸಿಬಲ್? ಓ ಮೈ ಗಾಡ್. ನಾವೆಷ್ಟೇ ಬುದ್ಧಿವಂತರು ಅಂತ ಅನ್ಕೊಂಡ್ರು ಕೂಡ ನಮಗಿಂತ ಬುದ್ಧಿವಂತರು ತುಂಬಾ ಜನ ಇರ್ತಾರೆ. ಚಾಪೆ ಕೆಳಗಡೆ ತೂರ್ತೀನಿ ಅಂತಿರೋ ಜಮಾನದಲ್ಲಿ ರಂಗೋಲಿ ಕೆಳಗಡೆ ತೂರೋರೆ ತುಂಬಾ ಜನ ಇರ್ತಾರೆ. ಇವರ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನ ಮೆಲುಕು ಹಾಕ್ತಾ ಹೋಗ್ತಾ ಇದ್ದ ಹಾಗೆ. ಯೋಗೇಶ್, ಟ್ರಾವೆಲ್ ಎಲ್ಲ ರೆಡಿ ಆಯ್ತಾ? ಸರ್, ಇದು ನಿಮ್ ಬೋರ್ಡಿಂಗ್ ಪಾಸು. ಇಲ್ಲಿಂದ ಪಿಕಪ್ ಮಾಡಕ್ಕೆ ನಿಮ್ಗೆ ಕ್ಯಾಬ್ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ಸ್ಟೇ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಅಲ್ಲಿ ಹೋದ ತಕ್ಷಣ ಏರ್ಪೋರ್ಟ್ ಅಲ್ಲಿ ನಿಮ್ಗೆ ಒಂದು ಕ್ಯಾಬ್ ಬರುತ್ತೆ ಪಿಕಪ್ ಮಾಡಕ್ಕೆ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ ಸರ್ ನಿಮ್ದು. ಆಸಮ್, ಗ್ರೇಟ್, ಥ್ಯಾಂಕ್ ಯು ಸರ್. ಮತ್ತೆ ಅಲ್ಲಿ ನಿಮಗೆ ಭರತ್ ಅಂತ ಒಬ್ರು. ಒಂದ್ ಸೆಕೆಂಡ್ ರೀ, ಫೋನ್ ಬರ್ತದೆ. ಹಲೋ ಸರ್, ನನ್ನ ಹೆಸರು ಭಾರತಿ ಅಂತ. ಒಂದು ಸಿಂಪಲ್ ಪ್ಲಾನ್ ಹೇಳ ಸರ್ ನಾನು ನಿಮ್ಗೆ. ಐ ಆಮ್ ಬಿಸಿ ರೈಟ್ ನೌ, ಬಟ್ ಮೇಕ್ ಇಟ್ ಕ್ವಿಕ್ ಪ್ಲೀಸ್. ಸರ್, ಇವಾಗ ನೋಡಿ, ನೀವು 5,000 rupees ನೀವು ಸ್ಪೆಂಡ್ ಮಾಡಿದ್ರೆ 15,000 ನಿಮ್ಗೆ. ಹಲೋ ನೋಡಮ್ಮ, ಈ ತರ ಬಕ್ರ ಮಾಡೋದಕ್ಕೆ ನೀವು ಬೇರೆ ಯಾರನ್ನಾದ್ರೂ ಹುಡುಕಿ, ನಾಟ್ ಮೀ. 5,000 ಕೊಟ್ಟು 50,000 ಮಾಡ್ಕೋ, ನಾನು ನಿಮ್ಗೆ OTP ಕಳಿಸ್ತೀನಿ. ಆಲ್ ದಿಸ್ ಕ್ರಾಪ್ ಐ ಡೋಂಟ್ ಬಿಲೀವ್ ಇನ್. ಓಕೆ, ನಮ್ ಕಿವಿಗೆ ದಾಸವಾಳ ಇಟ್ಕೊಂಡಿದೀವಿ ನಾವು. ಇನ್ನೊಂದ್ಸತಿ ಕಾಲ್ ಮಾಡಿದ್ರೆ ಐ ವಿಲ್ ರಿಪೋರ್ಟ್ ಯು ಟು ದ ಸೈಬರ್ ಪೊಲೀಸ್. ವಾಟ್ ಯು ಸೇಯಿಂಗ್? ಸರ್, ಅಲ್ಲಿ ಒಬ್ರು ಭರತ್ ಅಂತ ಇರ್ತಾರೆ. ಅವ್ರನ್ನ ನಿನ್ನೆ ಮೀಟಿಂಗ್ ಅಲ್ಲಿ. ಮರಕ್ಕಿಂತ ಮರ ದೊಡ್ಡದು ಅನ್ನೋ ಹಾಗೆ ನಾವ್ ಎಷ್ಟೇ ಸ್ಮಾರ್ಟ್ ಆಗಿದ್ರು ಕೂಡ ನಮಗಿಂತ ಸ್ಮಾರ್ಟ್ ಆಗಿರೋ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ. ನಮ್ಮನ್ನ ಹಳ್ಳದಲ್ಲಿ ಬೀಳ್ಸೋಕೆ ಕಾಯ್ತಾ ಇರ್ತಾರೆ. ಯೋಗೇಶ್, ಮೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ದೇ ವರ್ ವೆರಿ ಇಂಪ್ರೆಸ್ಡ್. ಬಂದ್ಮೇಲೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಟೀಮ್ಗೆ ಸ್ವಲ್ಪ ರೆಡಿ ಆಗಿರಕ್ಕೆ ಹೇಳಿ. ವಿಲ್ ಕಮ್ ಅಂಡ್ ಡಿಸ್ಕಸ್. ಓ ವಾವ್ ಸರ್, ಸೂಪರ್. ಬನ್ನಿ ಸರ್, ನಾನು ಟೀಮ್ಗೆಲ್ಲ ಇನ್ಫಾರ್ಮ್ ಮಾಡಿ ಇಟ್ಟಿರ್ತೀನಿ. ಬೇಗ ಬನ್ನಿ ಸರ್. ಬೈ ದ ವೇ, ನೀವು ಇಲ್ಲಿ ಲ್ಯಾಂಡ್ ಆದ ತಕ್ಷಣ ನಿಮ್ ಪಿಕಪ್ ಅಂತ ನಾನು ಕ್ಯಾಬ್ ಅರೇಂಜ್ ಮಾಡಿದ್ದೀನಿ. ನಿಮ್ ನಂಬರ್ ಎಲ್ಲ ಡ್ರೈವರ್ ಹತ್ರ ಇದೆ ಸರ್. ಟೈಮಿಂಗ್ ಸರಿಯಾಗಿ ಕಾಲ್ ಮಾಡ್ತಾರೆ ನಿಮಗೆ. ಸೂಪರ್ ಯೋಗೇಶ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಏರ್ಪೋರ್ಟ್ ನಿಂದ ಟ್ಯಾಕ್ಸಿಲಿ ನೇರವಾಗಿ ಮನೆಗೆ ಬಂದಿಳಿತಾನೆ. ಆನ್ಲೈನ್ ಪೇಮೆಂಟ್ ವಿಫಲವಾಗುತ್ತೆ. ಪಕ್ಕದಲ್ಲಿರೋ ATM ಹೋಗಿ. ATM ಪಕ್ಕದಲ್ಲೇ ಇದೆ, ಹೋಗಿ ಹಣ ತಗೊಂಡ್ ಬನ್ನಿ. ಅಕೌಂಟ್ ಬ್ಯಾಲೆನ್ಸ್ ಝೀರೋನಾ? ಹೌ ಇಸ್ ದಿಸ್ ಇವನ್ ಪಾಸಿಬಲ್? ಓ ಮೈ ಗಾಡ್. ಲೆಟ್ ಮಿ ಟ್ರೈ ಯೋಗೇಶ್. ಹಲೋ. ಯೋಗೇಶ್, ನನ್ನ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ನನ್ನ ಕಾರ್ಡ್ ನ ಎಲ್ಲೂ ಉಜ್ಜಿಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಹೌ ಇಸ್ ದಿಸ್ ಇವನ್ ಪಾಸಿಬಲ್? ಸರ್, ನೀವು ಕಾರ್ಡ್ ಯೂಸ್ ಮಾಡಿಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಫೋನ್ ಏನಾದ್ರೂ ಯಾರಿಗಾದ್ರೂ ಕೊಟ್ಟಿದ್ರಾ? ಇಲ್ಲ ರೀ, ಯಾರಿಗೂ ಫೋನ್ ಕೊಟ್ಟೇ ಇರಲಿಲ್ಲ. ಬರೀ ಒಂದು ಚಾರ್ಜಿಂಗ್ ಪೋರ್ಟ್, ಏರ್ಪೋರ್ಟ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಚಾರ್ಜ್ ಮಾಡ್ತಾ ಇದ್ದೆ ಅಷ್ಟೇ. ಏರ್ಪೋರ್ಟ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ರಾ? ಅಂದ್ರೆ ಇದು ಜ್ಯೂಸ್ ಜಾಕಿಂಗ್. ಎಕ್ಸ್ಕ್ಯೂಸ್ ಮೀ. ಹಲೋ. ಈ ತರ ಬಕ್ರ ಮಾಡೋದಕ್ಕೆ ನೀವು ಬೇರೆ ಯಾರನ್ನಾದ್ರೂ ಹುಡುಕಿ. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ.
ನಮಸ್ಕಾರ, ನಾನು ಕೆ ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಜ್ಯೂಸ್ ಜಾಕಿಂಗ್ ಇದೊಂಥರ ಫ್ರಾಡ್. ಇದರಲ್ಲಿ ಚಾರ್ಜಿಂಗ್ ಪೋರ್ಟ್ಗಳು USB ಮುಖಾಂತರ ಹಾಕಲಾಗುತ್ತೆ. ಇದರಲ್ಲಿ ಮಾಲ್ವೇರ್ ಅಥವಾ ಸೆನ್ಸಿಟಿವ್ ಡೇಟಾವನ್ನು ನಿಮ್ಮ ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ನಿಂದ ಕಾಪಿ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ನಡೆಯುತ್ತೆ. ಯಾವಾಗಲೂ ನೀವು ಚಾರ್ಜರ್ ಅಥವಾ ಪೋರ್ಟಬಲ್ ಪವರ್ ಬ್ಯಾಂಕ್ನ ಇಟ್ಕೊಳ್ಳಿ. ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಅವಾಯ್ಡ್ ಮಾಡಿ. ಈ ಥರ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ನೀವು ನಿಮ್ಮ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ. ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern.